ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡೋದಿಲ್ಲ ಅಂತಾರಲ್ಲ, ಹಂಗೆ ಆಗೋಗಿದೆ ಕಲಬುರಗಿಯಲ್ಲಿರುವಂಥ ಪರಿಸ್ಥಿತಿ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರ ಸ್ಯಾನಿಟರಿ ಪ್ಯಾಡ್ಗಳನ್ನು ಕೊಡುತ್ತೆ. ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಕೊಡಿ ಅಂತೇಳಿ. ಕಾರಣ ಅವ್ರು ಬಳಕೆ ಮಾಡೋದಿಲ್ಲ, ಅವರು ಬಟ್ಟೆಯನ್ನು ಬಳಕೆ ಮಾಡ್ತಾರೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ, ಶುಚಿತ್ವವನ್ನು ಕಾಪಾಡಿಕೊಳ್ಳೋಕೆ ಅಂತ. ಆದರೆ ಅಲ್ಲಿದ್ದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ದರಿದ್ರಗಳು ಯಾರಿದ್ದಾರೆ ಅಂದರೆ, ಸರ್ಕಾರಿ ಸಂಬಳ ಮಾತ್ರ ನೆಟ್ಟಿಗೆ ತಗೊಳ್ತಾರೆ, ಸರ್ಕಾರ ಕೊಡುವಂಥ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಸುಟ್ಟು ಹಾಕ್ಬಿಡೋದು, ಅದನ್ನು ಕೊಟ್ಬಿಟ್ಟಿದ್ದೀವಿ ಅಂತ ಲೆಕ್ಕ ಮಾತ್ರ ಕರೆಕ್ಟಾಗಿ ತೋರಿಸ್ತಾರೆ. ಯಾಕೆ? ತಮ್ಮನ್ನು ತಾವು ಕಾಪಾಡ್ಕೊಳ್ಳೋಕ್ಕೆ. ಈ ದರಿದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಲಬುರಗಿಯಲ್ಲಿರೋರು ಕೆಲವು ಕಡೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲವು ಕಡೆಗಳು ಮಾತ್ರ ಕಚಡಗಳು. ನೋಡಿ ಸ್ಟೋರಿಯನ್ನು. ಕಲಬುರಗಿ ಆರೋಗ್ಯ ಇಲಾಖೆಯ ಮಹಾ ಎಡವಟ್ಟು. ಮಹಿಳೆಯರಿಗೆ ವಿತರಿಸಬೇಕಾದ ಶುಚಿ ಪ್ಯಾಡ್ಗೆ ಬೆಂಕಿ. 8 ವರ್ಷದಿಂದ ವಿತರಿಸದೆ ಹಾಗೆ ಇಟ್ಟಿರೋ ಆರೋಗ್ಯ ಇಲಾಖೆ. ಒಂದು ಕಡೆ ಮಹಿಳೆಯರಿಗೆ ವಿತರಿಸಬೇಕಾದ ಶುಚಿ ಪ್ಯಾಡ್ಗಳನ್ನು ವಿತರಿಸದೆ ಬೆಂಕಿ ಹಚ್ಚಿರೋದು, ಮತ್ತೊಂದು ಕಡೆ ಬಾಕ್ಸ್ ಗಟ್ಟಲೆ ಶುಚಿ ಪ್ಯಾಡ್ಗಳನ್ನು ತುಂಬಿ ವೇಸ್ಟ್ ಮಾಡ್ತಿರೋದು, ಮತ್ತೊಂದು ಕಡೆ ಧೂಳು ಹಿಡಿದು ಬಿದ್ದಿರುವ ಶುಚಿ ಪ್ಯಾಡ್ ಮತ್ತು ವೈದ್ಯಕೀಯ ಸಲಕರಣೆಗಳು. ಅಂದಹಾಗೆ ಈ ದೃಶ್ಯ ಕಂಡು ಬಂದಿರೋದು ಕಲಬುರಗಿ ತಾಲೂಕಿನ ಫರಹತಾಬಾದ್ನ ಸರ್ಕಾರಿ ಆಸ್ಪತ್ರೆಯ ಹಳೆ ಕಟ್ಟಡದಲ್ಲಿ. ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉನ್ನತೀಕರಣಗೊಂಡ ಹಿನ್ನೆಲೆಯಲ್ಲಿ ಹಳೆಯ ಕಟ್ಟಡವನ್ನು ತೆರವು ಮಾಡಿ ಹೊಸ ಕಟ್ಟಡದ ನಿರ್ಮಾಣಕ್ಕೆ ಮುಂದಾಗಿದ್ರು. ಹಳೆಯ ಕಟ್ಟಡದ ತೆರವಿಗೆ ಮುಂದಾದಾಗ ಕಟ್ಟಡದ ತುಂಬೆಲ್ಲ ವಿತರಣೆಯಾಗದೇ ಇರುವಂತಹ ಶುಚಿ ಪ್ಯಾಡ್ಗಳು ಪತ್ತೆಯಾಗಿವೆ. ಇದನ್ನು ಕಂಡ ಆಸ್ಪತ್ರೆಯ ಕೆಲ ಸಿಬ್ಬಂದಿ ಕೂಡಲೇ ಪ್ಯಾಡ್ಗೆ ಬೆಂಕಿ ಹಚ್ಚಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಳೆ ಕಟ್ಟಡದ ಬಳಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಬೆಂಕಿ ಹಚ್ಚಿರುವುದನ್ನು ಕಂಡ ಸ್ಥಳೀಯರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆಯರಿಗೆ ವಿತರಿಸಬೇಕಾದ ಪ್ಯಾಡ್ಗಳನ್ನು ಬೆಂಕಿ ಹಚ್ಚುತ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಗ ಸಿಬ್ಬಂದಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಸ್ಯಾನಿಟರಿ ಪ್ಯಾಡ್ ಸುಡ್ಲಿಕತ್ತಾರ ಅಂತ ಹೇಳಿದ್ರು. ಆ ಟೈಮ್ದಾಗ ಬಂದು ನೋಡಿದಾಗ ಇಲ್ಲಿ ಲಕ್ಷಾಂತರ ಸ್ಯಾನಿಟರಿ ಪ್ಯಾಡ್ ಬಾಕ್ಸ್ಗಳೆಲ್ಲ ಹೊರಗಡೆ ತಂದಿಟ್ರು. ನಾ ಕೇಳಿದ್ದು ಯಾಕೆ ಸುಡ್ಲಿಕತ್ತೀರಿ, ಪ್ರತಿಯೊಬ್ಬರು ಕೂಡ ಕೊಡಬೇಕಲ್ಲ, ಇದು ಶುಚಿ ಯೋಜನೆದಾಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿದಾಗ ಅಲ್ಲೇನಾಯಿತು ಅಂತಂದ್ರೆ ಇವ್ರೇನು ಹೇಳಿದ್ರು ಅಂತ, ಇಲ್ಲರಿ ಎಕ್ಸ್ಪೈರಿ ಆಗ್ಯಾವ, ಅದಕ್ಕೆ ಸುಡು ಅಂತ ಹೇಳ್ಯಾರ, ಸುಡ್ಲಿಕತ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಏನಾಗ್ತದೆ ಅಂತಂದ್ರೆ ಇದು ಪ್ರತಿಯೊಂದು ಕೂಡ ಹೆಣ್ಮಕ್ಳಿಗೆ ತಲುಸೋ ನಿಟ್ಟಿನಲ್ಲಿ ಏನು ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಅದು ಕೊಡಬೇಕಾಗ್ಯದ. ಆದರೆ ಇಲ್ಲೇನಾಗ್ತದೆ ಅಂತಂದ್ರೆ ಈ ಥರ ಸುಡೋ ಮುಖಾಂತರ ಸಾರ್ವಜನಿಕರ ಹಣ ಪೋಲಾಗ್ಲಿಕ್ಕೆ ಅಂತೇಳಿ ಸಂದರ್ಭದಲ್ಲಿ ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಳೆ ಕಟ್ಟಡದಲ್ಲಿ ಒಂದು ಕಡೆ 100ಕ್ಕೂ ಅಧಿಕ ಬಾಕ್ಸ್ಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಪ್ಯಾಡ್ಗಳು ಪತ್ತೆಯಾಗಿವೆ. ಇಡೀ ಕಟ್ಟಡದ ತುಂಬಾ ಲಕ್ಷಾಂತರ ಪ್ಯಾಡ್ಗಳು ಎಲ್ಲಂದರಲ್ಲಿಯೇ ಬಿದ್ದಿವೆ. ಈ ಎಲ್ಲ ಶುಚಿ ಪ್ಯಾಡ್ಗಳು 2017ರಲ್ಲಿಯೇ ಮ್ಯಾನುಫ್ಯಾಕ್ಚರ್ ಆಗಿದೆ. 2017ರಿಂದ 2021ರವರೆಗೂ ವ್ಯಾಲಿಡಿಟಿ ಇರುವಂತಹ ಈ ಶುಚಿ ಪ್ಯಾಡ್ ಮಹಿಳೆಯರಿಗೆ ವಿತರಣೆ ಮಾಡಬೇಕಾಗಿತ್ತು. ಫರಹತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗಳಲ್ಲಿ ಸಾವಿರಾರು ಜನ ಮಹಿಳೆಯರಿಗೆ ಉಪಯೋಗವಾಗಬೇಕಿದ್ದಂತಹ ಶುಚಿ ಪ್ಯಾಡ್ಗಳು ವ್ಯಾಲಿಡಿಟಿ ಮುಗ್ದಿರೋದ್ರಿಂದ ಬೆಂಕಿ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಮಹಿಳೆಯರ ಆರೋಗ್ಯ ಮತ್ತು ಶುಚಿತ್ವದ ಬಗ್ಗೆ ದೊಡ್ಡದಾಗಿ ಉಪನ್ಯಾಸ ಮಾಡ್ತಾರೆ. ಬಟ್ ಆ ಉಪನ್ಯಾಸ ಮಾಡ್ತಕ್ಕಂಥ ವೈದ್ಯಾಧಿಕಾರಿಗಳಾಗಿರ್ಬೋದು, ಇವತ್ತು ಸಂಬಂಧಪಟ್ಟ ಎಲ್ಲ ಇಲಾಖಾ ಅಧಿಕಾರಿಗಳಾಗಿರ್ಬೋದು, ಈ ಒಂದು 2017ರಲ್ಲೇ ಇದು ಎಲ್ಲ ಇಲ್ಲಿಗೆ ಬಂದಿದೆ. ಅಂದರೆ ಅದು 3 ವರ್ಷ ಅದು ವ್ಯಾಲಿಡಿಟಿ ಇದೆ. ಅದರ ಮೇಲೆ ಅದು ಜನರಿಗೆ ತಲುಪಿಸಬೇಕಾಗಿತ್ತು ಸುಮಾರು. ಯಾಕಂದರೆ ನಮ್ಮ PSC ಆವರಣದಲ್ಲಿ ಒಂದು ವ್ಯಾಪ್ತಿಯಲ್ಲಿ ಸುಮಾರು 15 ಗ್ರಾಮಗಳು ಬರ್ತಾವೆ. ಆ 15 ಗ್ರಾಮದ ಮಹಿಳೆಯರು ಕೊಟ್ಟರೆ ಎಷ್ಟೋ ಉಪಯೋಗ ಆಗುತ್ತೆ ಬಡ ಹೆಣ್ಮಕ್ಳಿಗೆ. ಇವಾಗ ಈ ರೀತಿ ಸೂಟ್ ಹಾಕೋದ್ರಿಂದ ಏನಿದು ಸರ್ಕಾರದ ಯೋಜನೆಗಳು ಈ ರೀತಿ ಹಳ್ಳ ಹಿಡಿಸ್ತಕ್ಕಂಥ ಒಂದು ಇದು ಇದೆ. ದುರಂತ ಅಂದರೆ ಮಹಿಳೆಯರಿಗೆ ಶುಚಿತ್ವದ ಬಗ್ಗೆ ಜಾಗೃತಿ ಮೂಡಿಸಬೇಕಾದಂತಹ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶುಚಿತ್ವದ ಪ್ಯಾಡ್ಗಳು ಇದೀಗ ಡಸ್ಟ್ಬಿನ್ ಸೇರುವಂತಾಗಿದೆ. ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತವಾಗಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.